ಓಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಮಂಕುತಿಮ್ಮನ ಕಗ್ಗ, ಕನ್ನಡದ ಭಗವದ್ಗೀತೆ. ಭಗವದ್ಗೀತೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಂದ ಬಂದಿರುವುದು. ಭಗವದ್ಗೀತೆ ಪ್ರಾಕ್ಟಿಕಲ್ ಟೆಕ್ಸ್ಟ್, ಅನುಭವ ಗ್ರಂಥ. ಹಾಗೆಯೇ ಮಂಕುತಿಮ್ಮನ ಕಗ್ಗ ಕೂಡ ಪ್ರಾಕ್ಟಿಕಲ್ ಟೆಕ್ಸ್ಟ್. ಡಿ ವಿ ಜಿಯವರು ತಮ್ಮ ಜೀವನದಲ್ಲಿ ತಾವು ಕಂಡುಕೊಂಡ ಸತ್ಯಗಳನ್ನು, ಉಪನಿಷತ್ತುಗಳು, ವೇದ, ಭಗವದ್ಗೀತೆ, ಈ ಥರ ಏನೇನು ಅಧ್ಯಾತ್ಮ ಗ್ರಂಥಗಳಿಂದ ಸಂಗ್ರಹ ಮಾಡಿ ಪಡೆದಿದ್ದಾರೋ ಅವುಗಳನ್ನೆಲ್ಲ ಸಾರವನ್ನು ಈ ಮಂಕುತಿಮ್ಮನ ಕಗ್ಗದ ಮೂಲಕ ನಮಗೆ ಕೊಟ್ಟಿದ್ದಾರೆ. ಅನುಭವ, ಇದು ಅನುಭವ ಗ್ರಂಥ. ಸುಲಭವಾಗಿದೆ. ನೀವೇನಾದರೂ ಗೀತೆ ಹೇಗೆ ಬಾಯಿಪಾಠ ಮಾಡಿದ್ದೀರಾ ಹಾಗೆ ಮಂಕುತಿಮ್ಮನ ಕಗ್ಗವನ್ನು ಬಾಯಿಪಾಠ ಮಾಡಿದರೆ ಸರಳವಾಗಿದೆ, ಸುಲಭವಾಗಿದೆ, ನಿಮಗೆ ಬೇಗ ಮನ ಮುಟ್ಟುತ್ತದೆ. ಮನಸ್ಸಿಗೆ ಬಹಳ ತಿಳುವಳಿಕೆ ಬೇಗ ಆಗುತ್ತೆ ನಿಮಗೆ. ಯಾಕೆಂದರೆ ಸಂಸ್ಕೃತ ಆಗಿನ ಕಾಲದ್ದು ಆ ಯುದ್ಧ ಭೂಮಿ, ಬಿಲ್ಲು, ಬಾಣ, ವಿದ್ಯೆ, ರಥ ಆ ಥರದ್ದೇನಿಲ್ಲ. ಇವಾಗ ನಮ್ಮ ಹತ್ರ ಇರುವುದೆಲ್ಲ ನಮ್ಮ ಸಂಪರ್ಕ. ಎಷ್ಟೋ ಬದಲಾವಣೆ ಆಗಿದೆ ಪ್ರಪಂಚದಲ್ಲಿ. ಎಷ್ಟೋ ನಾವು ಬರುವಾಗ ದ್ವಾಪರ ಯುಗ ಏನೋ ತ್ರೇತಾಯುಗಾಗಿ ದ್ವಾಪರವಾಗಿ ಕಲಿಯುಗ ಬಂದುಬಿಟ್ಟಿದೆ. ಯುಗನೇ ಬದಲಾವಣೆ ಆಗಿದೆ. ಯುಗನೇ ಬದಲಾವಣೆ ಆದಾಗ ಯುಗ ಧರ್ಮ ಕೂಡ ಬದಲಾವಣೆ ಆಗಿದೆ. ಸೊ ಆವಾಗ ಏನೇನು ಸತ್ಯ ಅಂತಿದ್ರು ಅದೆಲ್ಲ ಇವಾಗ ಸತ್ಯ ಅಲ್ಲ. ನೋಡಿ, ತಾತ್ಕಾಲಿಕ ಸತ್ಯ, ಶಾಶ್ವತ ಸತ್ಯ ಅಂತ ಇರುತ್ತೆ. ಈ ತಾತ್ಕಾಲಿಕ ಸತ್ಯ ಅನ್ನೋದು ಬದಲಾವಣೆಗೆ ಒಳಪಡ್ತದೆ. ನಮ್ಮ ಅಜ್ಜರ ಕಾಲದಲ್ಲಿ, ಅವ್ರ ಕಾಲದಲ್ಲಿ ಏನೇನು ಮಾಡ್ತಾಯಿದ್ರು ಆಚಾರ, ಅದನ್ನು ಇವಾಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆಲ್ಲ ಶಾರ್ಟ್ಕಟ್ ಮಾಡಿಕೊಂಡು ಸಂವಿಧಾನನೇ ಬದಲಾವಣೆ ಮಾಡ್ಕೊಂಡು ಬಂದಿದ್ದೀವಲ್ವಾ, ಹಾಗೆ ಆಚಾರಗಳನ್ನು ಬದಲಾವಣೆ ಮಾಡಿಕೊಂಡು ನಮಗೆ ಬೇಕಾದಾಗೆ ಮಾಡಿಕೊಂಡು, ಈ ಬೇಕಾದಾಗೆ ಮಾಡ್ಕೊಂಡು ಬಂದಾಗ ಸಂಸ್ಕಾರದಲ್ಲಿ ಎಷ್ಟೋ ಬದಲಾವಣೆ ಆಗಿ ಬಂದಾಗ ಅದರ ಮೂಲ ಸತ್ವವನ್ನು ನಾವು ಮರ್ತು ಬಿಟ್ಟಿದ್ದೇವೆ. ಸೊ ಸ್ಪಿರಿಚುವಲ್ ನಾಲೆಜ್ ಅನ್ನೋದು ಜೊತೆಯಾಗಿರಬೇಕು. ಆಚರಣೆ ಜೊತೆ, ಪೂಜೆ ಜೊತೆ, ನೀವೇನೇನು ಕಾರ್ಯಕ್ರಮಗಳನ್ನು ಹಾಕ್ತಾರೆ ಅದ್ರ ಜೊತೆ ಒಳಗಡೆನೆ ಆ ಸ್ಪಿರಿಚುವಲ್ ಸಾಧನೆಗೂ ಅನುಕೂಲವಾಗುವಂಥದ್ದು ಇರಬೇಕು. ನೀವು ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ತಿದ್ದೀವಿ, ಓದ್ತಾ ಇದ್ದೀವಿ, ಅಲ್ಲಿ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಒಳಗಡೆ ನಿಮಗೆ ಸಾಧನೆಗೆ ಅನುಕೂಲ ಆಗದೆ ಹೋದರೆ ಯಾವ ಪ್ರಯೋಜನವೂ ಇಲ್ಲ. ಹಾಗೆ ಕನ್ನಡದ ಭಗವದ್ಗೀತೆ, ಮಂಕುತಿಮ್ಮನ ಕಗ್ಗ. ಮೊದಲನೇ ಪದ್ಯ ಓದೋಣ. ಪ್ರಾರ್ಥನೆ ಅವ್ರಿಗೊಂದು ಇಷ್ಟಪಡಿ. ಮೊದಲನೇದು ಮತ್ತೆ ಕೊನೆಯದು ಎರಡು ಒಟ್ಟಿಗೆ ಓದ್ತೀನಿ. ಮೊದಲನೇ ಕಗ್ಗ ಶ್ರೀ ವಿಷ್ಣು. ನಾವು ಓದ್ತೀನಿ, ನೀವು ಫಾಲೋ ಮಾಡಿ. ಅಲ್ಲಿ ಎಲ್ಲಿ ನಿಮಗೆ ಅರ್ಥ ಆಗಲ್ವೋ ಅಲ್ಲಿ ಚಕ್ ಅಂತ ಕೇಳಿ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮ ಎಂದು ಜನಂ ಆವುದನ್ನು ಕಾಣದೊಡಂ ಅಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು ಅಂದರೆ ನೀವು ಪುರಾಣದ ವಿಷ್ಣು,
ಶಂಖಚಕ್ರ, ಆ ಥರ ವೈಕುಂಠವಾಸಿ ಆ ಥರ ವಿಷ್ಣುನೂ ತಗೊಳ್ಬೋದು. ಅಥವಾ ಆಧ್ಯಾತ್ಮದಲ್ಲಿ ವಿಷ್ಣು ಅಂದರೆ ಸರ್ವವ್ಯಾಪಿ, ಸರ್ವವ್ಯಾಪಕತ್ವ, ಸರ್ವವ್ಯಾಪಿ ಪರಮಾತ್ಮ ತತ್ವ ಅಂತ ಎಲ್ಲ ಕಡೆ ಇರುವಂತಹ ಪರಮಾತ್ಮ ತತ್ವ ಅಂದರೆ ಶ್ರೀ ವಿಷ್ಣು ಅಂತ ತಗೋಬೋದು. ಸೊ ಶ್ರೀ ವಿಷ್ಣು ಆ ಗುಣಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಶ್ರೀ ವಿಷ್ಣು ವಿಶ್ವದ ಆದಿಮೂಲ, ವಿಶ್ವಾದಿಮೂಲ, ವಿಶ್ವದ ಆದಿಮೂಲ. ಈ ವಿಶ್ವ ಎಲ್ಲಿಂದ ಬಂದಿದೆ? ಅದು ಪರಮಾತ್ಮನಿಂದ ಬಂದಿದೆ, ಪರಮಾತ್ಮ ತತ್ವದಿಂದ ಬಂದಿದೆ. ಆದಿಮೂಲ ಶ್ರೀ ವಿಷ್ಣು ವಿಶ್ವಾದಿಮೂಲ. ಮಾಯಾಲೋಲ, ಮಾಯಾಲೋಲ ಯಾಕೆ ಬಂತು? ನಮಗೆ ಕಾಣುವ ಪ್ರಪಂಚ ಎಲ್ಲ ಮಾಯೆ ಅಂತ ಹೇಳ್ತಾರೆ ಅಧ್ಯಾತ್ಮದಲ್ಲಿ. ಇದು ಮಾಯಾ ಪ್ರಪಂಚ. ಯಾಕೆ ಮಾಯಾ ಪ್ರಪಂಚ? ಕಾಣ್ತಿರೋದು ನಿಜ ಅಲ್ಲ. ಕರೆಕ್ಟ್, ಕಾಣ್ತಾ ಇರೋದು ನಿಜ ಅಲ್ಲ. ಯಾಕೆ ನಿಜ ಅಲ್ಲ ಅಂದರೆ, ನೋಡಿ, ನನಗೆ ಈಗ ಒಂದು 65 ವರ್ಷ ಅಂತ ಇಟ್ಕೊಳ್ಳಿ. 70 ವರ್ಷದಿಂದ ನಾನಿದ್ನ? ಇನ್ನೊಂದು 40 ವರ್ಷ ಆದಮೇಲೆ ನಾನಿರ್ತೀನ? ಇಲ್ಲ. ಮಧ್ಯದಲ್ಲಿ ಇರೋ ಥರ ಇದ್ದೀನಿ, ಪ್ರತಿ ಕ್ಷಣನೂ ಬದಲಾವಣೆಗೆ ಒಳಪಡ್ತಾ ಇದ್ದೀನಿ. ಸ್ಟೋನ್ ಥರ ನಾನಿಲ್ಲ, ಪ್ರತಿ ಕ್ಷಣನೂ ಬದಲಾವಣೆ ಆಗ್ತಾ ಇದ್ದೀನಿ. 60-70 ವರ್ಷದಿಂದ ನಾನಿರಲಿಲ್ಲ, ಇನ್ನೊಂದು 40 ವರ್ಷ ಆದಮೇಲೆ ನಾನು ಇರಲ್ಲ. ಈ ಮಧ್ಯದಲ್ಲಿ ಇರೋ ಥರ ಇದ್ದೀನಿ, ಒಂದು ದಿವಸ ಇರಲ್ಲ. ಹೀಗೇನೆ ನಮ್ಮ ಅಜ್ಜ, ನಮ್ಮ ತಾತ, ಮುತ್ತಜ್ಜ ಎಲ್ಲ ಬಂದು ಇದ್ದು ಹೋಗಿದ್ದಾರೆ. ನಮ್ಮ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಅವರೆಲ್ಲ ಬಂದು ಹೋಗ್ತಾರೆ. ಕಾಲಗರ್ಭದಲ್ಲಿ ಇದೆಲ್ಲ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಆದ್ದರಿಂದ ಯಾವುದು ಶಾಶ್ವತ ಅಲ್ಲ, ಇದು ಮಾಯೆ. ಮಾಯೆ. ಯಾವುದು ಇಲ್ಲವೋ ಅದು ಮಾಯೆ. ಈಗ ನಮಗೆ ಕಾಣ್ತಾ ಇರೋದು ಕಣ್ಣಿಗೆ, ಕಿವಿಗೆ ಕೇಳ್ತಾರೆ ಅಷ್ಟೇ. ನಮ್ಗೆ ಕಣ್ಣಿಗೆ, ಕಿವಿಗೆ ಅಲ್ಲದೆ ಬೇರೆ ಸಂಬಂಧ ಪಡೆದೇ ಇರೋದು, ನಮಗೆ ನೋಡ್ಲಿಕ್ಕೆ ಆಗದೆ ಇರೋದು ಪ್ರಪಂಚದಲ್ಲಿ ಬೇಕಾದಷ್ಟಿದೆ. ಅದು ನಮ್ಮ ಗೋಚರಕ್ಕೆ ಬರಲ್ಲ. ಅಗೋಚರ ಅಂತೀವಿ, ವಿಧಿ ಅಂತೀವಿ, ದೇವರು ಅಂತೀವಿ. ಸೊ ಆ ಪರಮಾತ್ಮ ತತ್ವ ಏನು ಮಾಡ್ತಾ ಇದೆ? ಈ ಮಾಯೆಯನ್ನು ಸೃಷ್ಟಿ ಮಾಡಿ ಇಲ್ಲಿ ಮಾಯಾಲೋಲನಾಗಿದ್ದಾನೆ. ಮಾಯಾಲೋಲ, ನಮ್ಮ ಮೂಲಕ ವಿಹರಿಸ್ತಾ ಇದ್ದಾನೆ ಪರಮಾತ್ಮ ತತ್ವ. ನಾವು ಸಂತೋಷ ಪಡ್ತಾ ಇದ್ರೆ ಪರಮಾತ್ಮ ತತ್ವ ನಮ್ಮ ಮೂಲಕ ಸಂತೋಷ ಪಡ್ತಾ ಇದ್ದಾನೆ. ನಾವು ದುಃಖ ಪಡ್ತಾ ಇದ್ರೆ ಪರಮಾತ್ಮ ತತ್ವ ನಮ್ಮ ಮೂಲಕ ದುಃಖಕ್ಕೆ ಒಳಗಾಗಿದ್ದಾನೆ. ಆ ಪರಮಾತ್ಮ ತತ್ವದಲ್ಲಿ ಯಾವ ಬದಲಾವಣೆ ಇಲ್ಲ. ನಮ್ಮ ಮೂಲಕ ಬಂದಾಗ ಕೆಲವರಿಗೆ ಜಾಸ್ತಿ ಸುಖ, ಕೆಲವರಿಗೆ ಜಾಸ್ತಿ ದುಃಖ, ಕೆಲವರಿಗೆ ಸ್ವಲ್ಪ ಸುಖ, ಸ್ವಲ್ಪ ದುಃಖ. ಹೇಳಿದ್ನಲ್ಲ, 0 ಬಲ್ಬು 15 ಕ್ಯಾಂಡ್ಲು, 45 ಕ್ಯಾಂಡ್ಲು, 60 ಕ್ಯಾಂಡ್ಲು, 100 ವ್ಯಾಟ್ಸ್. ಈ ಥರ ನಮ್ಮ ಮೂಲಕ ಪರಮಾತ್ಮ ತತ್ವ ಕೆಲಸ ಮಾಡ್ತಾ ಇದ್ದಾಗ ಬೇರೆ ಬೇರೆ ಏನು ಪ್ರಪೋರ್ಷನಲ್ಲಿ ನಮ್ಮ ಇಕ್ವಿಪ್ಮೆಂಟು ತುಂಬ ಸಾತ್ವಿಕ ಆಗಿದ್ದರೆ ಪರಮಾತ್ಮ ತತ್ವ ಹೆಚ್ಚು ನಮ್ಮ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಾನು, ನನ್ನ ಹೆಂಡತಿ, ಮಕ್ಕಳು ಇದೆಲ್ಲ ಸ್ವಲ್ಪ ಬಂದು ಹೋಗೋದು ನೋಡೋಣ, ನಾನು ದೇವ್ರ ಥರ ಎಲ್ಲರಿಗೋಸ್ಕರ ಕೆಲಸ ಮಾಡೋಣ, ಎಲ್ಲರಿಗೋಸ್ಕರ ಇದು ಮಾಡೋಣ, ಕಷ್ಟಪಡೋಣ. ಪರಮಾತ್ಮ ತತ್ವ ಅಂಥವ್ರ ಹತ್ರ ಜಾಸ್ತಿ ಪ್ರಪೋರ್ಷನಲ್ಲಿ ಕೆಲಸ 1000 ವ್ಯಾಟ್ಸ್ ಅಂತ ಹೇಳಿ, ಅರ್ಥ ಆಯ್ತಾ? ಎಲ್ಲರಿಗೋಸ್ಕರ ಕೆಲಸ ಮಾಡೋದು, ವಿಸ್ತಾರವಾಗಿ ಬಿಡೋದು. ಭಗವಂತ ಜಾಸ್ತಿ ಅವ್ರ ಮೂಲಕ ಬೆಳಗ್ತಾ ಇರ್ತಾನೆ. ನಾನು, ನನ್ನ ಹೆಂಡತಿ, ನನ್ನ ಮಗ, ನಂದು, ಇನ್ನು ನನ್ನ ನಾಯಿ, ಇದು ಬಿಟ್ಟರೆ ಸ್ವಲ್ಪ ಕಡಿಮೆ. ಅಲ್ಲೂ ಭಗವಂತ ಇರ್ತಾನೆ, ಕಡಿಮೆ ಪ್ರಪೋರ್ಷನಲ್ಲಿ ಇರ್ತಾನೆ. ಸೊ ನಾವು ಜ್ಞಾನಿಗಳು, ಸಾಧುಗಳು, ಸನ್ಯಾಸಿಗಳು ಅವ್ರ ಹತ್ರ ಯಾಕೆ ಹೋಗ್ತಾರೆ? ಅಲ್ಲಿ ಭಗವಂತ ಜಾಸ್ತಿ ಅವ್ರ ಮೂಲಕ. ಹೇಗೆ ಅಂದರೆ ಶುದ್ಧ ಸತ್ವದಲ್ಲಿರ್ತಾರೆ. ಯಾರು ಹತ್ರ ಬಂದರೆ ಕೂಡ ಇವ್ರಿಗೆ ಒಳ್ಳೇದಾಗಲಿ, ದೇವರೇ ಇವಳು ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ಸೊ ಶ್ರೀ ವಿಷ್ಣು ವಿಶ್ವಾದಿಮೂಲ, ಮಾಯಾಲೋಲ. ಸೊ ನಮ್ಮ ಎಲ್ಲರ ಮೂಲಕವಾಗಿ ಭಗವಂತ ಪರಮಾತ್ಮ ತತ್ವ ಲೋಲನಾಗಿದ್ದಾನೆ, ವಿಹರಿಸ್ತಾ ಇದ್ದಾನೆ. ಅವ್ರನ್ನೇನಂತ ಕೇಳ್ತೀರಾ? ದೇವ ಅಂತ ಹೇಳ್ತೀರಾ, ದೇವರು ಅಂತ ಹೇಳ್ತೀರಾ.
ಸರ್ವೇಶ ಎಲ್ಲರಿಗೂ ಒಡೆಯ ಅವನು ಅಂತ ಹೇಳ್ತೀರಾ. ಪರಬ್ರಹ್ಮ, ಪರಬೊಮ್ಮ ಅಂದರೆ ಪರಬ್ರಹ್ಮ ಎಂದು ಅಂತ ಜನರು ಯಾವುದನ್ನು ಕಾಣದೊಡಂ, ಕಾಣದಿದ್ರು, ದೇವ್ರು ಕಾಣ್ತಾರೆ ನಿಮಗೆ? ಕಾಣಲ್ಲ. ಆದರೂ ಕೂಡ ಕಾಣದೊಡಂ ಅಳ್ಟೀಂ ನಂಬಿಹುದೋ, ಭಕ್ತಿಯಿಂದ ನಂಬಿದ್ದಾರೆ. ಕಾಣದಿದ್ರೂ ಕೂಡ ಭಕ್ತಿಯಿಂದ ನಂಬಿದ್ದಾರೆ. ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸು. ವಿಚಿತ್ರ, ಚಿತ್ರ ಅಂದರೆ ನಾವು ನೋಡ್ಬೋದು, ಚಿತ್ರ ದೇವರು ಚಿತ್ರಿಸ್ಲಿಕ್ಕೆ ಆಗಲ್ಲ, ವಿಚಿತ್ರ. ಸೊ ಆ ವಿಚಿತ್ರಕ್ಕೆ ನಮಿಸು. ನಮಗೆ ಕಾಣಲ್ಲ, ಒಡೆಯ, ದೇವ, ಆದಿಮೂಲ, ಮಾಯಾಲೋಲ, ಸರ್ವವ್ಯಾಪಿ ಈ ಥರ ಇದ್ದಾರೆ ಅಂದ್ಕೊಂಡು ಭಕ್ತಿಯಿಂದ ನಮಿಸು. ಇದು ಮೊದಲನೇ ಪದ್ಯ. ನಮ್ಮ ದೊಡ್ಡವರು ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ, ಶಾಸ್ತ್ರಗಳು ಹೇಳ್ತಾ ಇದ್ದಾವೆ, ದೇವರಿದ್ದಾರೆ, ನಂಬಬೇಕು. ನಮಸ್ಕಾರ ಮಾಡಿ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿ. ಸೊ ಕೊನೆಯ ಕಗ್ಗಕ್ಕೆ ಬನ್ನಿ. ಮೊದಲನೇ ಕಗ್ಗ ಗೊತ್ತಲ್ಲ, ಶ್ರೀ ವಿಷ್ಣು ಶುರು ಮಾಡಿದ್ದಾರೆ. ಕೊನೆಯ ಕಗ್ಗ ನೋಡಿ. ಸೊ ನಾವೇನು ಮಾಡಿದ್ದೀವಿ? ಕಗ್ಗ ಯಾಕೆ, ಮಂಕುತಿಮ್ಮ ಯಾಕೆ? ನೀವೆಲ್ಲ ಮಂಕಾಗಿದ್ದೀರಾ. ಪರಮಾತ್ಮ ತತ್ವವನ್ನು ತಿಳ್ಕೊಳ್ಳಿ. ಆ ಪರಮಾತ್ಮ ತತ್ವವನ್ನು ನಿಮಗೆ ತಿಳಿಸ್ಲಿಕ್ಕೆ 945 ಕಗ್ಗಗಳ ಮೂಲಕ ಪ್ರಯತ್ನ ನಡೀತಾ ಇದೆ. ನಮಗೆಲ್ಲ ಸ್ವಲ್ಪ ಅನುಭವ ಬರ್ತಾ ಇದೆ. ಡಿ ವಿ ಜಿಯವರು ಏನು ಅನುಭವಿಸಿದರೆ ಆ ಮನಸ್ಥಿತಿ ಸ್ವಲ್ಪ ಸ್ವಲ್ಪ ಆವಾಗ ಬರಲಿಕ್ಕೆ ಶುರುವಾಗಿದೆ. ಆದ್ದರಿಂದ ಇದು ಒಳ್ಳೆ ಗ್ರಂಥ, ಇದನ್ನು ಪಾಠ ಮಾಡಬೇಕು, ಬಿಡಬಾರ್ದು, ಹಿಡ್ಕೋಬೇಕು. ನಮಗೇನೋ ಸಿಕ್ಕಿದೆ ಇಲ್ಲಿ ಚಿನ್ಮಯ ಮಿಷನ್ನಲ್ಲಿ ಉಪನಿಷತ್ತು, ಭಗವದ್ಗೀತೆ ಅದೆಲ್ಲ ಓದಿ ಎಲ್ಲ ಬಂದಮೇಲೆ ಈ ಕಗ್ಗ ಓದ್ತಾ ಇದ್ರೆ ಅಲ್ಲಿ ಓದಿದ್ದೆಲ್ಲ ಇಲ್ಲಿದೆಯಲ್ಲ, ನನಗೆ ಬೇಕಾಗಿರೋ ರೀತಿಯಲ್ಲಿದೆಯಲ್ಲ, ಬಹಳ ಸುಲಭವಾಗಿದೆ. ಅಷ್ಟೇ ಅಲ್ಲ, 4 ಜನರಿಗೆ ಉಪಯೋಗ ಆಗಲಿ. ಕೊನೆಯ ಕಗ್ಗ ಬನ್ನಿ, 945. ಶರಣುವಗು, ಶರಣಾಗು. ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ. ಜೀವನ ರಹಸ್ಯ, ಜೀವನ ರಹಸ್ಯ ಗೊತ್ತಾ ನಿಮಗೆ? ಜೀವನ ಎಲ್ಲಿಂದ ಬಂದಿದ್ದೀವಿ, ಎಲ್ಲಿ ಹೋಗ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಅದು ರಹಸ್ಯ, ಅದು ಹಾಗೇ ಇರಲಿ. ಅದಕ್ಕೆ ಶರಣಾಗಿ, ಅದು ಭಗವಂತ ಅಂತ ತಿಳ್ಕೊಳ್ಳಿ. ಅದಕ್ಕೆ ಶರಣಾಗಿ. ಶರಣು ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ. ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ. ಜೀವನವ ಸುಮವೆನಿಪ ಯತ್ನ, ನಮ್ಮ ಜೀವನವನ್ನು ಹೂ ಮಾಡುವಂತಹ ಯತ್ನ. ಅದಕ್ಕೆ ಶರಣಾಗು. ನಾನೇನಾದ್ರು ಮನೇಲಿ ಕೆಲಸ ಮಾಡ್ತಾ ಇದ್ದರೆ ಭಗವಂತನ ಕೆಲಸ ಮಾಡ್ತಾ ಇದ್ದೀನಿ, ಭಗವಂತನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಭಗವಂತನ ಸೇವೆ ಮಾಡ್ತಾ ಇದ್ದೀನಿ. ವಿಸ್ತಾರವಾದ ಮನಸ್ಸಿನಿಂದ ಮನೆಯ ಕೆಲಸ ಮಾಡೋದು. ಶರಣುವಗು ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ. ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ. ಮನೆಯ ಕೆಲಸವನ್ನು ಮಾಡುವಾಗಲೂ ಕೂಡ, ಯಾವುದೇ ಕೆಲಸವನ್ನು ಮಾಡೋ ಕೂಡ ಅದನ್ನು ಇನ್ನೂ ಉತ್ತಮ 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 ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಭಗವಂತನ ಮೇಲೆ ಹೆಸರಿಟ್ಟು ಮಾಡೋದು. ನಾನು ಮಾಡ್ತಾ ಇದ್ದೀನಿ ನೋಡು, ನಾನು ಬಂದಮೇಲೆ ಹಿಂಗಾಯಿತು, ಅವ್ರಿಗೆ ಗೊತ್ತಿರಲಿಲ್ಲ, ಎಲ್ಲ ನಾನೇ ಮಾಡಿದೆ, ಎಲ್ಲ ನಾನು ಹೇಳ್ದಾಗ ನೀನು ಕೇಳಬೇಕು. ಇದು ಸ್ವಲ್ಪ ಪ್ರಾಬ್ಲಮ್, ಇದು ಸ್ವಲ್ಪ ತೊಂದರೆಗೆ ಕಾರಣವಾಗುತ್ತೆ. ಪ್ರತಿಕ್ಷಣ ಮಾಡುವಾಗಲೂ ಕೂಡ ಭಗವಂತನ ಹೆಸರು ಹೇಳ್ಕೊಂಡೇ ಮಾಡೋದು. ನೋಡಿ, ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ. ಆ ಶರಣು ಯಾಕೆ ಬರಬೇಕು? ಜೀವನವನ್ನು ಸುಮ ಮಾಡು ಅಂತ ಹೇಳ್ಬೋದಾಗಿತ್ತಲ್ಲ. ಶರಣು ಜೀವನವ ಸುಮವೆನಿಪ, ಭಗವಂತನಲ್ಲಿ ಶರಣಾಗಿ ಈ ಕೆಲಸವನ್ನು ಮಾಡು. ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ. ಏನಿದು? ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು. ಏನು ಅಂತರಾತ್ಮ? ಏನು ಅಂತರಾತ್ಮ? ನಮ್ಮೊಳಗಿರೋ ದೇವರು. ಕರೆಕ್ಟ್, ನಮ್ಮೊಳಗಿರೋ ದೇವರು ಅಂತರಾತ್ಮ. ಗಂಭೀರ ಪ್ರಶಾಂತಿಯಲ್ಲಿ. ಅದು ಗಂಭೀರ ಪ್ರಶಾಂತಿ ಅಂತ ಹೇಗೆ ಗುರುತಿಸೋದು? ನಮ್ಮಲ್ಲಿರುವ ದೇವರು ಗಂಭೀರವಾಗಿದ್ದಾರೆ, ಪ್ರಶಾಂತವಾಗಿದ್ದಾರೆ. ಹೇಗೆ ಗುರುತಿಸೋದು? ಏನು ಅನುಭವ ನಿಮಗೆ? ನಿದ್ದೆಯಲ್ಲಿ ಹೇಗಿದ್ರಿ ಬಾ? ನಿದ್ದೆಯಲ್ಲಿ ಗಂಭೀರ ಪ್ರಶಾಂತಿಯಲ್ಲಿದ್ರಾ? ವಿಸ್ತಾರವಾಗಿದ್ರಾ? ಮತ್ತಿನ್ನೇನು ಭಗವಂತನಾಗೇ ಇದ್ರಿ ನೀವು.
ಯಾವಾಗ ನಿಮ್ಮ ಭಾವನೆಗಳು ಮತ್ತು ಆಲೋಚನೆಗಳು ಎದ್ದಾಗ ಬಂದ್ಬಿಡ್ತೋ ಆವಾಗ ಮನುಷ್ಯರಾಗ್ಬಿಟ್ರಿ. ನಿದ್ದೆಯಲ್ಲಿ ನೀವು ಭಗವಂತ ಸಾಕ್ಷಾತ್ ಪರಮಾತ್ಮನೇ. ಆನಂದ ಬುಕ್ ಆನಂದಮಯ ಪ್ರಾಜ್ಞ ತೃತೀಯ ಪಾದ, ಭಗವಂತನ ಮೂರನೇ ಅವಸ್ಥೆ ಪ್ರಾಜ್ಞಾವಸ್ಥೆ ಆನಂದಮಯ. ಬರೀ ಆನಂದವೇ ಅಲ್ಲಿ. ನೀವು ನಿದ್ದೆ ಮಾಡಲ್ಲ, ನಾಯಿ ನಿದ್ದೆ ಮಾಡಿದ್ರು, ಒಂದು ಕಳ್ಳ ನಿದ್ದೆ ಮಾಡಿದ್ರು, ಒಂದು ಹುಲಿ ನಿದ್ದೆ ಮಾಡಿದ್ರು, ಎಲ್ರಿಗೂ ಆನಂದವೇ. ಆನಂದದ ಪರಮಾತ್ಮ ತತ್ವ ಗಂಭೀರ ಪ್ರಶಾಂತಿಯಲ್ಲಿ, ಎಲ್ಲರಿಗೂ ಪ್ರಶಾಂತಿ, ಎಲ್ಲರಿಗೂ ಗಂಭೀರ. ಎಲ್ಲಿ? ನಿದ್ದೆಯಲ್ಲಿ. ಅದು ಪರಮಾತ್ಮ ತತ್ವ. ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿ. ಆ ಥರ ಪ್ರಶಾಂತತೆ ನಿಮ್ಮಲ್ಲಿದೆ, ಅಲ್ಲಿಗೆ ಶರಣಾಗಿ. ಅದು ಭಗವಂತ, ಅದು ಪರಮಾತ್ಮ ತತ್ವ. ಶರಣು ವಿಶ್ವಾತ್ಮದಲ್ಲಿ. ಏನು ವಿಶ್ವಾತ್ಮದಲ್ಲಿ? ವಿಶ್ವಾತ್ಮದಲ್ಲಿ ಏನು? ಆತ್ಮ ಅಂದ್ರೇನು? ನಿಮ್ಮೊಳಗಿರೋದು. ವಿಶ್ವಾತ್ಮ ಅಂದ್ರೇನು? ಎಲ್ಲ ನೀವು ಒಳಗಡೆ ಹೋದರೆ ಎಲ್ಲಲ್ಲಿ ಇರುವ ಪರಮಾತ್ಮ ನೀವೇ. ನಿದ್ದೆಯಲ್ಲಿ ನೀವು ಎಲ್ಲ ಇರುವ ಪರಮಾತ್ಮನೇ ನೀವು. ನಿದ್ದೆಯಲ್ಲಿ, ಪುನಃ ಕೇಳ್ಕೊಳ್ಳಿ, ನಿದ್ದೆಯಲ್ಲಿ ಎಲ್ಲೆಡೆಯಲ್ಲೂ ಇರುವ ಪರಮಾತ್ಮ ತತ್ವ ನೀವೇ ಆಗಿರ್ತೀರಾ. ಅನುಭವಕ್ಕೆ ಯಾಕೆ ಬರಲ್ಲ ಅಂದರೆ ತಮಸ್ಸು, ಕೆಲವು ಶಕ್ತಿಗಳಿದ್ದಾವೆ ನೇಚರಲ್ಲಿ, ಅದು ನಿಮ್ಮನ್ನು ಬಲವಂತವಾಗಿ ಮಲಗಿಸಿರುತ್ತೆ ಅಲ್ವಾ? ಹೌದಲ್ವಾ? ನೀವಾಗಿ ನಿದ್ದೆ ಮಾಡ್ತೀರಾ, ನಿಮ್ಮನ್ನು ಯಾರೋ ಮಲಗಿಸ್ತಾರೆ, ನೀವಾಗಿ ಹೇಳ್ತಾರೆ, ನಿಮ್ಮನ್ನು ಯಾರೋ ಹೇಳಿಸ್ತಾರೆ. ನೋಡೋಣ, 1 ಗಂಟೆ ಜಾಸ್ತಿ ನಿದ್ದೆ ಮಾಡಿ. ನಿದ್ದೆ ಮಾಡೋದು ನಿಮ್ಮ ಕೈಲಿಲ್ಲ, ನಿದ್ದೆಯಿಂದ ಹೇಳೋದು ನಿಮ್ಮ ಕೈಲಿಲ್ಲ, ಉಸಿರಾಡೋದು ನಿಮ್ಮ ಕೈಲಿಲ್ಲ, ಆ ಪಲ್ಸ್ ಇಲ್ಲಿ ಹೊಡಿತಾ ಇರುತ್ತೆ 72, ಅದು ನಿಮ್ಮ ಕೈಲಿಲ್ಲ. ಮತ್ತು ನೀವು ಮಾಡೋದೇನು? ಮತ್ತು ಹೇಳ್ಕೊಳ್ಳೋದೇನು? ಒಂದು ಹೇಳ್ತೀನಿ ಕೇಳು, ಒಂದು ಹೇಳ್ತೀನಿ, ಅವನು ಹೇಳ್ತಾನೆ ಇರ್ತಾನೆ, ಒಂದು ಹೇಳ್ತೀನಿ ಕೇಳು. ಇದು ಬೇಕಾಗಿತ್ತಾ? ಇದಕ್ಕೆ ಹೇಳೋದು ಮಾಯೆ, ಅಜ್ಞಾನ. ಈ ಮಾಯೆ ಹೋಗಬೇಕಾದ್ರೆ ನೀವು ಆಧ್ಯಾತ್ಮಕ್ಕೆ ಬರಲೇಬೇಕು, ಬೇರೆ ದಾರಿನೇ ಇಲ್ಲ. ಆಧ್ಯಾತ್ಮ ಮಾರ್ಗ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ರೋಗಾರ್ಥಂ ಭೇಷಜಂ ಯಥಾ ದುಃಖ ತಸ್ಯ ಏವಂ ಇದಂ ಅಧ್ಯಾತ್ಮಶಾಸ್ತ್ರ. ರೋಗಕ್ಕೆ, ದೇಹದ ರೋಗಕ್ಕೆ ಹೇಗೆ ವೈದ್ಯರ ಹತ್ರ ಹೋಗ್ತಿರೋ ಹಾಗೆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಲಿಕ್ಕೆ ಅಧ್ಯಾತ್ಮಕ್ಕೆ ಬರಲೇಬೇಕು. ಬೇರೆ ಯಾವ ಮಾರ್ಗದಲ್ಲೂ ಸಾಧ್ಯ ಇಲ್ಲ.